ನಮಸ್ಕಾರ. ಶಶಿರೇಖರ್ ಅವರು ಬೆಂಗಳೂರಿಂದ ಕಾಲ್ ಮಾಡಿದ್ರು. ಅವ್ರ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಅವರು ವಾಸ ಮಾಡ್ತಕ್ಕಂತಹ ಮನೆ ಒಳಗಡೆ ಹೋಗ್ತಿದ್ದಂಗೆ ತುಂಬ ಕಿರಿಕಿರಿ ಆಗೋದು, ಜ್ವರ ಬರೋದು, ಮಕ್ಕಳೆಲ್ಲ ಇದ್ದಕ್ಕಿದ್ದಂಗೆ ಜಗಳ ಆಡೋ ಅಂಥದ್ದು, ಚೀರಾಡೋದು, ಮತ್ತು ನಮಗೂ ಕೂಡ ಏನೇನೋ ಸಮಸ್ಯೆ ಬರ್ತಾ ಇದೆ. ಆಫೀಸಲ್ಲಿ ಇಟ್ಟಂತಹ ಆಹಾರ ಪದಾರ್ಥಗಳೆಲ್ಲ ಕೊಳಿತಾ ಬರ್ತಾ ಇದೆ, ಹುಳು ಹಾಕ್ತಾ ಇದೆ. ಇದು ಯಾವ ಸಮಸ್ಯೆ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ, ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ನೋಡೋಣ ಬನ್ನಿ ಶಶಿರೇಖರ್ ಅವರ ಸಮಸ್ಯೆ ಯಾವ ರೀತಿಯಾಗಿರ್ಬೋದು ಏನು ಅಂತೇಳಿ. ನೋಡಿ, ಅವರು ವಾಸ ಮಾಡ್ತಕ್ಕಂತಹ ಮನೆಯಲ್ಲಿ ತುಂಬ ಸಮಸ್ಯೆ ಕಾಡ್ತಾ ಇದೆ. ಪದಾರ್ಥಗಳೆಲ್ಲ ಕೊಳ್ತು ಹೋಗೋದು, ಮನೆ ಒಳಗಡೆ ಹೋಗ್ತಿದ್ದಂಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗೋದು, ಮನಸ್ಸಿಗೆ ನೆಮ್ಮದಿ ಇಲ್ಲ, ಆಫೀಸಲ್ಲೆಲ್ಲ ತೊಂದರೆ. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂದರೆ ಈ ಪ್ರಶ್ನೆ ಮುಖಾಂತರವಾಗಿ ತೋರಿಸ್ತಿರ್ತಕ್ಕಂಥ ಉತ್ತರ, ನಾಗನ ಸಮಸ್ಯೆ ಇದೆ ಅಂತೇಳಿ. ಆ ಒಂದು ಭೂಮಿಯಲ್ಲಿ ನಾಗನ ಒಂದು ಸಮಸ್ಯೆ ಇದೆ. ಮೊದಲು ಅವರು ಮನೆ ಕಟ್ಟಬೇಕಾದ್ರೆ ಅಕಸ್ಮಾತು ಹುತ್ತ ಏನಾರು ಇದ್ದಾಗ ಹೊಡೆದಾಕಿರ್ಬೋದು, ಇಲ್ಲ ನಾಗನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಏನಾದ್ರೂ ಈಗ ಭೂಮಿ ಒಳಗಡೆ ಇರ್ಬೋದು, ಇಲ್ಲ ನಾಗ ಏನಾದರೂ ವಾಸ ಮಾಡ್ತಿರ್ತಕ್ಕಂಥದ್ದು ಆಗಿರ್ಬೋದು. ಈ ಥರದ ಒಂದು ಸಮಸ್ಯೆಯಿಂದ ಏನಾಗಿದೆ, ಈಗ ಕೆಲವರೆಲ್ಲ ಬಾಡಿಗೆ ಮನೆಗೆ ಹೋಗ್ತಾರೆ, ಗೊತ್ತಿಲ್ಲದಲ್ಲೇ ಸೇರಿಕೊಳ್ತಾರೆ, ಇದ್ದಕ್ಕಿದ್ದಂಗೆ ಏನೇನೋ ಸಮಸ್ಯೆ ಬರ್ತಾ ಇರುತ್ತೆ. ಏನಕ್ಕೆ ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ. ಇಷ್ಟೊಂದೆಲ್ಲ ಸಮಸ್ಯೆನ ಏನು ಅಂತೇಳಿ ಅಂದ್ಕೊತಾ ಇರ್ತೀವಲ್ಲ. ಬಟ್ ಇದು ಯಾರಿಗೆ ಹೆಚ್ಚಾಗಿ ಕಾಡುತ್ತೆ ಅಂತ ಅಂದರೆ, ಯಾರು ಆ ಮನೆ ಓನರ್ ಇರ್ತಾರೋ ಅವ್ರಿಗೆ ಹೆಚ್ಚಾಗಿ ಕಾಡುತ್ತೆ. ನಿಮಗೊಂದು ಬಾಡಿಗೆ ಮನೆಗೆಲ್ಲ ಹೋಗಿರ್ತಿಲ್ಲ, ಒಂದು 50% ಕಾಡಬಹುದು. ಇದು ಈ ಥರದ ಒಂದು ಸಮಸ್ಯೆಯಿಂದ ಏನಾಗುತ್ತೆ ಅಂತ ಅಂದರೆ, ಈಗ ಕೆಲವರೆಲ್ಲ ಓನರ್ ಆಗಿರೋರಿಗೆ ಗೊತ್ತಿರುತ್ತೆ ಈ ಥರ ಸಮಸ್ಯೆ ಇದೆ ಅಂತೇಳ್ಬಿಟ್ಟು, ಇದ್ರೂ ಕೂಡ ಅದಕ್ಕೆ ಪರಿಹಾರ ಏನು ಕೂಡ ಮಾಡಿಸ್ದಲೇ ಬಾಡಿಗೆ ಕೊಟ್ಬಿಡ್ತಾರೆ. ಈಗ ಬಾಡಿಗೆ ಬಂದಿರ್ತಕ್ಕಂಥ ಜನಗಳಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಈಗ ಶಶಿರೇಖಾ ಅನ್ನೋರು ಕೂಡ ಬಾಡಿಗೆ ಮನೆಯಲ್ಲಿ ಇರೋದು, ಹೆಚ್ಚೆಚ್ಚು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ವರ್ಷದಲ್ಲಿ ಅದೆಷ್ಟೋ ದುಡ್ಡೆಲ್ಲ ಕಳ್ಕೊಂಡಿದ್ದಾರಂತೆ, ದಾಂಪತ್ಯ ಜೀವನದಲ್ಲೆಲ್ಲ ವಿರಸ ಬಂದಿರೋ ಅಂಥದ್ದು, ಮಕ್ಕಳೆಲ್ಲ ಜ್ವರ ಬೀಳೋ ಅಂಥದ್ದು, ಹೀಗೆಲ್ಲ ಆಗ್ತಾ ಇದೆಯಂತೆ. ಏನೋ ಒಂಥರ ಸಮಸ್ಯೆ. ಹೊರಗಡೆ ಎಲ್ಲ ನಾವು ಚೆನ್ನಾಗೇ ಇರ್ತೀವಿ, ಆದರೆ ಮನೆ ಒಳಗಡೆ ಬರ್ತಿದ್ದಂಗೆ ಈ ಥರ ಆಗ್ತಿದೆ ಅಂತೇಳಿ ಹೇಳ್ತಾರೆ. ಇದು ನಾಗನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಮಸ್ಯೆ ಆಗಿರೋದು. ನೀವು ಬಗೆಹರಿಸ್ಕೋಬೋದು, ತೊಂದರೆ ಇಲ್ಲ. ಆದಷ್ಟು ಆ ಒಂದು ಸೈಟು, ಈಗ ಮನೆ ಯಾರ ಹೆಸರಲ್ಲಿರುತ್ತೋ ಅವರು ಬಗೆಹರಿಸ್ಕೊಳ್ಳೋದ್ರಿಂದ ತುಂಬ ಬೆಟರ್ ಆಗುತ್ತೆ. ಏಕೆಂದರೆ ಅದು ಪರ್ಮನೆಂಟಾಗಿ ಬಗೆಹರಿಸ್ಕೋಬೇಕಾಗುತ್ತೆ. ಈಗ ನಾಗನ ಸಮಸ್ಯೆ ಬಂತು ಅಂತ ಅಂದರೆ ಅಷ್ಟು ಸುಲಭವಾಗಿ ಕ್ಲಿಯರ್ ಆಗೋದಿಲ್ಲ. ನಾಗ ಅಂದರೆ ಗೊತ್ತಿರ್ಬೋದಲ್ವ ನಿಮಗೆಲ್ಲರಿಗೂ, ಈಗ ಸರ್ಪದೋಷ ಬಂದರೆ ಎಷ್ಟು ವರ್ಷ ಕಾಡುತ್ತೆ ಅದು. ಈಗ ಯಾರೋ ಏನೋ ಸಮಸ್ಯೆ ಮಾಡಿರ್ತಾರೆ, ಇನ್ನೊಬ್ರಿಗೆ ಸಮಸ್ಯೆ ಆಗ್ತಿರುತ್ತೆ. ಈಗ ಪಾರಂಪರಿಕವಾಗಿ ಕೆಲವರೆಲ್ಲ ಏನೋ ಒಂದು ಸಮಸ್ಯೆ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಈಗ ನಾವೇನೂ ಮಾಡಿರೋದಿಲ್ಲ, ನಾವು ಸಮಸ್ಯೆ ಮಾಡ್ದಲೇ ಇದ್ರೂ ಕೂಡ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ. 12 ತಲೆಮಾರವರೆಗೂ ಇರುತ್ತೆ ಅಂತಾರಲ್ಲ, ಹಾಗೆ ಇದನ್ನು ಕೂಡ ಅಷ್ಟೇ. ಈ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.